ನಮಸ್ಕಾರ ತುಲಾ ರಾಶಿಯವರೇ. ನಿಮ್ಮ ಜೀವನದ ಸಮತೋಲನ ತಪ್ಪಿದಂತೆ ಭಾಸವಾಗುತ್ತಿದೆಯೇ? ಕಳೆದ ಕೆಲವು ತಿಂಗಳುಗಳಿಂದ ನೀವು ಅಂದುಕೊಂಡ ಕೆಲಸಗಳು ಅರ್ಧದಲ್ಲೇ ನಿಂತು ಹೋಗುತ್ತಿವೆಯೇ? ಹಾಗಿದ್ದರೆ ನಿಂತು ಕೇಳಿ. 2026ರ ಜನವರಿ ತಿಂಗಳು ನಿಮ್ಮ ಪಾಲಿಗೆ ಹೊಸ ಆಶಾದೀಪವಾಗಲಿದೆ. ಶುಕ್ರ ಗ್ರಹದ ಅಧಿಪತ್ಯದ ಈ ರಾಶಿಯವರಿಗೆ ಈ ತಿಂಗಳು ಗ್ರಹಗತಿಗಳು ಅಂತಹದೊಂದು ಅದ್ಭುತ ಸಂಕೇತವನ್ನು ನೀಡುತ್ತಿವೆ, ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿದೆ. ಆ ಮಹಾ ಬದಲಾವಣೆ ಏನು? ನಿಮ್ಮ ಜಾತಕದಲ್ಲಿ ಅಡಗಿರುವ ಆ ಅಚ್ಚರಿಯ ಘಟನೆ ಯಾವುದು? ತಿಳಿಯಲು ಈ ವಿಡಿಯೋವನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಮುಂದುವರಿಯುವ ಮೊದಲು ನಮ್ಮೆಲ್ಲಾ ಕಷ್ಟಗಳನ್ನು ದೂರ ಮಾಡಿ ಸನ್ಮತಿ ನೀಡುವ ಆ ದುರ್ಗಾದೇವಿಯನ್ನು ಭಕ್ತಿಯಿಂದ ಸ್ಮರಿಸೋಣ. ಕಾಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಓಂ ದುಂ ದುರ್ಗಾಯ್ ನಮಃ ಎಂದು ಬರೆಯಿರಿ. ನಿಮ್ಮ ಭಕ್ತಿ ಮತ್ತು ನಂಬಿಕೆ ಈ ತಿಂಗಳು ನಿಮಗೆ ಬೆಟ್ಟದಷ್ಟು ಬಲವನ್ನು ನೀಡಲಿದೆ. ಗ್ರಹಗಳ ಬದಲಾವಣೆ, ಸುಖದ ಕಾಲ ಆರಂಭ. ತುಲಾ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ರಾಶ್ಯಾಧಿಪತಿ ಶುಕ್ರನ ಪ್ರಭಾವ ಹೆಚ್ಚಾಗಿರುತ್ತದೆ. ಇದರ ಜೊತೆಗೆ ಶನಿ ದೇವರ ಕೃಪೆ ಇರುವುದರಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗುವ ಸಮಯ ಇದಾಗಿದೆ. ಇಷ್ಟು ದಿನ ನಿಮ್ಮನ್ನು ನಿರ್ಲಕ್ಷಿಸಿದವರು ಈಗ ನಿಮ್ಮ ಸಲಹೆಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ನಿಮ್ಮ ಮಾತಿಗೆ ಈಗ ಎಲ್ಲೆಡೆ ಮನ್ನಣೆ ಸಿಗಲಿದೆ. ವೀಕ್ಷಕರೇ, ತುಲಾ ರಾಶಿಯವರ ಜೀವನದಲ್ಲಿ ಈ ತಿಂಗಳು ನಡೆಯಲಿರುವ ಆ ಮಹಾ ಘಟನೆ ಎಂದರೆ ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಶುಭವಾರ್ತೆ ಅಥವಾ ಅನಿರೀಕ್ಷಿತ ಆಸ್ತಿ ಲಾಭ. ಹೌದು, ನೀವು ಯಾವುದೋ ಹಳೆಯ ದಾಖಲೆಗಳ ವಿಚಾರದಲ್ಲಿ ಅಥವಾ ಕಾನೂನು ಹೋರಾಟದಲ್ಲಿ ಸಿಲುಕಿಕೊಂಡಿದ್ದರೆ ಈ ತಿಂಗಳು ನಿಮಗೆ ದೊಡ್ಡ ರಿಲೀಫ್ ಸಿಗಲಿದೆ. ವಿಶೇಷವಾಗಿ ನಿಮ್ಮ ಮನಸ್ಸಿನ ಮೇಲಿದ್ದ ದೊಡ್ಡ ಆತಂಕವನ್ನು ದೂರ ಮಾಡಿ ಕುಟುಂಬದಲ್ಲಿ ನೆಮ್ಮದಿ ತರಲಿದೆ. ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಲಕ್ಷ್ಮೀ ಕಟಾಕ್ಷ ಇರಲಿದೆ. ಹಳೆಯ ಸಾಲಗಳನ್ನು ತೀರಿಸಲು ಇದು ಸರಿಯಾದ ಸಮಯ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಸಿಗಲಿದ್ದು ನಿಮ್ಮ ಕಾರ್ಯವೈಖರಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭವಾಗುವ ಸಾಧ್ಯತೆ ಇದೆ. ಹೊಸ ಪಾಲುದಾರಿಕೆ ಅಥವಾ ವ್ಯವಹಾರಕ್ಕೆ ಕೈಹಾಕುವ ಮೊದಲು ನಂಬಿಕಸ್ಥ ವ್ಯಕ್ತಿಗಳ ಸಲಹೆ ಪಡೆಯಿರಿ. ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ ಇರಲಿದೆ. ಸಂಗಾತಿಯೊಂದಿಗೆ ಕಳೆದ ಕಹಿ ನೆನಪುಗಳು ಮರೆಯಾಗಿ ಪ್ರೀತಿ ಹೆಚ್ಚಾಗಲಿದೆ. ನಿಮ್ಮ ಮಕ್ಕಳ ಸಾಧನೆಯಿಂದ ನಿಮಗೆ ಸಮಾಜದಲ್ಲಿ ಗೌರವ ಸಿಗಲಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಕಾರ್ಯಗಳು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಇದೆ. ನೀವು ಮನಸ್ಸಿಗೆ ಹತ್ತಿರವಾದವರೊಂದಿಗೆ ಪ್ರವಾಸ ಕೈಗೊಳ್ಳುವ ಯೋಗವಿದೆ. ಆರೋಗ್ಯದ ದೃಷ್ಟಿಯಿಂದ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ವಿಶೇಷವಾಗಿ ಕಣ್ಣು ಅಥವಾ ಚರ್ಮಕ್ಕೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಾಡಬಹುದು. ಕೆಲಸದ ಒತ್ತಡದ ನಡುವೆ ಸಮತೋಲಿತ ಆಹಾರ ಸೇವಿಸುವುದು ಮುಖ್ಯ. ಮಾನಸಿಕವಾಗಿ ದೃಢವಾಗಿರಲು ಯೋಗ ಅಥವಾ ಧ್ಯಾನದ ಮೊರೆ ಹೋಗಿ. ವಿಶೇಷ ಪರಿಹಾರ, ಯಶಸ್ಸು ನಿಮ್ಮದಾಗಲು. ತುಲಾ ರಾಶಿಯವರೇ, ಈ ತಿಂಗಳ ಅದೃಷ್ಟವನ್ನು ಸದಾ ನಿಮ್ಮದಾಗಿಸಿಕೊಳ್ಳಲು ಈ ಸರಳ ಕಾರ್ಯಗಳನ್ನು ಮಾಡಿ. ಪ್ರತಿ ಶುಕ್ರವಾರ ದುರ್ಗಾದೇವಿಗೆ ಬಿಳಿ ಬಣ್ಣದ ಹೂವುಗಳನ್ನು, ಮಲ್ಲಿಗೆ ಅಥವಾ ಮುತ್ತುಗದ ಹೂವು ಅರ್ಪಿಸಿ. ಬಡವರಿಗೆ ಅಕ್ಕಿ ಅಥವಾ ಸಕ್ಕರೆಯನ್ನು ದಾನ ಮಾಡಿ. ಮನೆಯಿಂದ ಹೊರಡುವಾಗ ದೇವಿಯ ಮುಂದೆ ದೀಪ ಹಚ್ಚಿ ನಮಸ್ಕರಿಸಿ ಹೊರಡಿ. ನೋಡಿದ್ರಲ್ಲ ತುಲಾ ರಾಶಿಯವರೇ, ಈ ಜನವರಿ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ತರಲಿದೆ ಎಂದು. ಈ ಶುಭ ಫಲಗಳು ನಿಮ್ಮ ಪಾಲಾಗಲಿ ಎಂದು ಹಾರೈಸುತ್ತಾ ಮರೆಯದೆ ಕಾಮೆಂಟ್ನಲ್ಲಿ ಓಂ ದುಂ ದುರ್ಗಾಯ್ ನಮಃ ಎಂದು ಬರೆಯಿರಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ತುಲಾ ರಾಶಿಯ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ರೋಚಕ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.